ಇರ್ತಕ್ಕಂಥ ಒಂದು ಬ್ರಾಂಚ್ ಆಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಸುಮಾರು ಇಂಜಿನಿಯರಿಂಗ್ ಬರ್ತವೆ. ಹೈವೇ ಇಂಜಿನಿಯರಿಂಗು, ಮತ್ತೆ ಏರ್ಪೋರ್ಟ್ ಇಂಜಿನಿಯರಿಂಗ್, ರೈಲ್ವೆ ಇಂಜಿನಿಯರಿಂಗ್, ರೋಡ್ ಇಂಜಿನಿಯರಿಂಗ್, ಟ್ರಾಫಿಕ್ ಇಂಜಿನಿಯರಿಂಗ್ ಸೇಮ್ ಆಗುತ್ತೆ. ಸುಮಾರು ಜನ ಇಂಜಿನಿಯರ್ಸ್ ಇದ್ದೀರಾ ಅನ್ಸುತ್ತೆ. ಸಿವಿಲ್ ಇಂಜಿನಿಯರ್ಸ್ ಇದ್ದೀರಾ? ಸಿವಿಲ್ ಮಾಡಿರೋ ಸಿವಿಲ್ ಇಂಜಿನಿಯರಿಂಗ್ ಅವರೊಬ್ಬರು ಇದ್ದಾರೆ. ಆಲ್ಮೋಸ್ಟ್ ಆ ಇಂಜಿನಿಯರಿಂಗ್ ಅಲ್ಲಿ ಕವರ್ ಮಾಡೋದು. 4 years ಸ್ಟಡಿ ಮಾಡ್ತಕ್ಕಂಥ ಒಂದು ಟಾಪಿಕ್ ಇದೆ ಇಂಜಿನಿಯರಿಂಗ್. ನಾವು ಅದನ್ನ ಹಾಫ್ ಅನ್ ಅವರ್ ನಿಮಗೆ ಹೇಳ್ಬೋದು ಅಷ್ಟೇ. ನಮ್ಮ ಟ್ರೈನ್ಸ್ಗೆ ಮ್ಯಾಕ್ಸಿಮಮ್ 2 hours ಅಲ್ಲಿ ಹೇಳ್ತೀವಿ. ನಿಮಗೆ ಅದನ್ನ ಹಾಫ್ ಅನ್ ಅವರ್ ಅಲ್ಲಿ ಮಾತ್ರ ಹೇಳ್ತೀವಿ. ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರೋದು ಸಾಮಾನ್ಯವಾಗಿ. ಏನಕ್ಕೆ ನಾವು ಇಂಜಿನಿಯರಿಂಗ್ ಅಭ್ಯಾಸ ಮಾಡ್ಬೇಕಂದ್ರೆ, ಈಗ ನಾವು ಇಲ್ಲಿಗೆ ನಾವು ಸಿವಿಲೈಸೇಷನ್ ಅಂತ ತಗೊಂಡ್ರೆ ಸಿಂಧು ಬಯಲು ನಾಗರಿಕತೆ ಅಂತ ಕರಿತೀವಿ, ಸಿಂಧು ಇಂಡಸ್ಟ್ರಿಯಲ್ ಅಂತ ಕರಿತೀವಿ. ಆಗಿಂದ ನಾವು ಟೆಕ್ನಿಕಲ್ ಅಲ್ಲಿ ಮುಂದೆ ಇದ್ದೀವಿ. ಅಂದ್ರೆ ರಸ್ತೆ ಏನಕ್ಕೆ ಬೇಕಾಗಿತ್ತು? ಓಡಾಡೋದಕ್ಕೆ. ಅದಕ್ಕೆ ನಾವು ಒದ್ಕೊಂಡು ಹೋಗೋದ್ರಲ್ಲಿ ಏನಾಯ್ತು, ಒಂದು ಗಾಡಿ ಕ್ರಿಯೇಟ್ ಆಯ್ತು. ಅದು ಮನುಷ್ಯ ತಾಡೋದಂತ ಗಾಡಿ. ನಂತರ ಏನಾಯ್ತು, ಎತ್ತುಗಳನ್ನ ಯೂಸ್ ಮಾಡಿದ್ವಿ, ಆರ್ಟ್ಸ್. ಆನಂತರ ಏನ್ ಮಾಡಿದ್ವಿ, ಕುದುರೆಗಳನ್ನ ಯೂಸ್ ಮಾಡಿದ್ವಿ. ಕುದುರೆ ಆದ ನಂತರ ಏನಾಯ್ತು, ಮೆಷಿನರೀಸ್ ಯೂಸ್ ಮಾಡಿ. ಅಂದ್ರೆ ಟೆಕ್ನಾಲಜಿ ಮುಂದುವರ್ಕೊಂತ ಹೋಗ್ತಾ ಇದೆ. ಆಗ ತಾಂತ್ರಿಕತೆ ಮುಂದುವರ್ಕೊಂತ ಹೋಗ್ತಾ ಇದೆ. ಅದನ್ನ ಅಡಾಪ್ಟ್ ಮಾಡಿದಾಗ ಟ್ರಾಫಿಕ್ ಅಥವಾ ರೋಡ್ ಇಂಜಿನಿಯರಿಂಗ್ ಅಂತ ಕರೀತೀವಿ. ಸಿಂಪಲ್. ಇದರಲ್ಲಿ ಯಾವುದೇ ರೀತಿ ನೀವು ಟೆಕ್ನಿಕಲ್ ಆಗಿ ಸ್ಟಡಿ ಮಾಡ್ತಕ್ಕಂಥದ್ದು ಏನು ಬೇಡ. ಕೆಲವೊಂದು ಹಿಂಟ್ಸ್ ಬರ್ತವೆ ಟ್ರಾಫಿಕ್ ಇಂಜಿನಿಯರಿಂಗ್ ಅಲ್ಲಿ. ಅವೇನು ಅಂತ ತಿಳ್ಕೊಂಡ್ರೆ ಸಾಕಾಗುತ್ತೆ. ಲೈನ್ ಪಟ್ಟಿ ಇರೋದು ಅವನ್ನ ನೋಡ್ತೀವಿ. ಸುಮಾರು 2 ತರ ಕಲರ್ ಅಲ್ಲಿ ನೋಡ್ತೀವಿ. ಒಂದು ವೈಟ್, ಒಂದು ಯೆಲ್ಲೋ. ಒಂದು ಎಷ್ಟು ಟೈಪ್ ಅಲ್ಲಿ ನೋಡ್ತೀವಿ? ಇದು ರೋಡ್ ಎಡ್ಜ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಈ ಕಡೆ ಎಡ್ಜ್ ಅಲ್ಲಿ ಇರುತ್ತೆ. ಇನ್ನೇನಂತ ಕರಿತೀವಿ? ಎಡ್ಜ್ ಲೈನ್ ಅಂತ ಕರಿತೀವಿ. ಕರೆಕ್ಟಾ? ಎಡ್ಜ್ ಲೈನ್. ಈ ಸಂದರ್ಭದಲ್ಲಿ ಸೆಂಟ್ರಿಗೆ ಒಂದು ಲೈನ್ ಬರುತ್ತೆ. ಇದನ್ನೇನಂತ ಕರಿತೀವಿ? ಸೆಂಟರ್ ಲೈನ್. ಸೆಂಟರ್ ಲೈನ್ ಅಂತ ನಾವು ಕರಿತೀವಿ. ಸೆಂಟರ್ ಲೈನ್. ನೆಕ್ಸ್ಟ್ ಇದನ್ನ ಎಡ್ಜ್ ಲೈನ್ ಅಂತ ಕರಿತೀವಿ. ಇದೇ ಸೆಂಟರ್ ಲೈನ್ ಅಂತ ಕರಿತೀವಿ. ಇದು ಸೆಂಟರ್ ಲೈನ್ ಆಗ್ತಲ್ಲ, ಇದನ್ನ ಸೆಂಟರ್ ಲೈನ್ ಅಂತ ಕರಿತೀವಿ. ಇದನ್ನ ನಾವು ಎಡ್ಜ್ ಲೈನ್ ಅಥವಾ ಪ್ಯೂಮೆಂಟ್ ಲೈನ್ ಅಂತ ಕರಿತೀವಿ. ಪ್ಯೂಮೆಂಟ್ ಲೈನ್ ಅಂತ ಕರಿತೀವಿ, ಎಡ್ಜ್ ಲೈನ್ ಅಂತ ಕರಿತೀವಿ. ಇಲ್ಲಿ ಸ್ಪೇಸ್ ಇರುತ್ತಲ್ಲ ಹೈವೇನಲ್ಲಿ, ಅದನ್ನೇನಂತ ಕರಿತೀವಿ? ಸರ್ವಿಸ್ ರೋಡ್. ಸರ್ವಿಸ್ ರೋಡ್ ಇಲ್ಲ. ಸರ್ವಿಸ್ ರೋಡ್ ಮುಂಚೆ ವೈಟ್ ಪಟ್ಟಿ ಪಕ್ಕದಲ್ಲಿ ಒಂದು 3 ಮೀಟರ್ ಜಾಗ ಇರುತ್ತೆ ಅಥವಾ 2.5 ಮೀಟರ್ ಜಾಗ ಇರುತ್ತೆ. ಅದನ್ನೇನಂತ ಕರಿತೀವಿ? ಪೆಡೆಸ್ಟ್ರಿಯನ್. ಸಿಟಿನಲ್ಲಿ ಓಡಾಡ್ತಾರೆ, ಸಿಟಿ ಬಿಟ್ಟು ಆಚೆ. ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಸಾಮಾನ್ಯವಾಗಿ ಈಗ ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಜನ? ಟೂ ವೀಲರ್, ಆಟೋ, ಮತ್ತೆ ಟ್ರ್ಯಾಕ್ಟರ್ಗಳು, ಆಟೋಸ್ಗಳು ಹೋಗೋದಕ್ಕೆ ಯೂಸ್ ಮಾಡ್ತಾರೆ. ಇದನ್ನ ರೋಡ್ ಶೋಲ್ಡರ್ ಅಂತ ಕರಿತೀವಿ. ಈ ಸ್ಪೇಸ್ ನ ರೋಡ್ ಶೋಲ್ಡರ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ವೆಹಿಕಲ್ ಓಡಾಡೋ ರೀತಿ ಇಲ್ಲ. 2 ವೀಲರ್ ಆಗಲಿ 4 ವೀಲರ್ ಯಾವ್ದಾದ್ರೂ ಸರಿನೇ ಕೆಟ್ಟೋದಂತ ಸಂದರ್ಭದಲ್ಲಿ ಸೈಡಿಗೆ ನಿಲ್ಸೋದಕ್ಕೆ ಅಥವಾ ಎಮರ್ಜೆನ್ಸಿ ಸೈಡಿಗೆ ನಿಲ್ಸೋದಕ್ಕೆ ಯೂಸ್ ಮಾಡಬೇಕು. ಈ ಸ್ಪೇಸ್ ನ ರೋಡ್ ಶೋಲ್ಡರ್ ಅಂತ ಕರಿತೀವಿ. ಈ ಲೈನ್ ನ ಸೆಂಟರ್ ಲೈನ್ ಅಂತ ಕರಿತೀವಿ. ಈ ಲೈನ್ಗಳು 2ಕ್ಕಿಂತ ಹೆಚ್ಚು ಲೈನ್ಗಳು ಒಂದೇ ಕಡೆ ಟ್ರಾಫಿಕ್ ಫ್ಲೋ ಆಗ್ತಿದೆ ಅಂದ್ರೆ, ಇದು ಈ ಕಡೆ ಬರ್ತಾ ಇದೆ ಅಂದ್ರೆ ಅದನ್ನ ನಾವು ಲೈನ್ ಡಿಸಿಪ್ಲಿನ್ ಅಂತ ಕರಿತೀವಿ. ಲೈನ್ ಡಿಸಿಪ್ಲಿನ್ ಅಂತ ಕೇಳಿಸ್ತಾ ಇದೆ ಹಿಂದೆ? ಲೈನ್ ಡಿಸಿಪ್ಲಿನ್ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಈ ಲೈನ್ಸ್ ನ ಏನಂತ ಕರಿತೀವಿ? ಲ್ಯಾಂಡ್ ಲೈನ್ ಅಂತ ಕರಿತೀವಿ. ಲೇನ್ ಲೈನ್ ಅಥವಾ ಲ್ಯಾಂಡ್ ಲೈನ್ ಅಂತ ಕರಿತೀವಿ. ಕರೆಕ್ಟಾ? ಲೇನ್ ಲೈನ್ ಅಥವಾ ಲ್ಯಾಂಡ್ ಲೈನ್ ಅಂತ ಕರಿತೀವಿ. ಇದಾದ್ಮೇಲೆ ಇಲ್ಲಿ ಫುಟ್ಪಾತ್ ಬರ್ತಲ್ವಾ,
ಸಿಟಿ ಒಳಗಡೆ ನೋಡಿದಾಗ ಇದು ಫುಟ್ಪಾತ್. ಇಲ್ಲಿ ಸ್ಟೋನ್ಸ್ ಹಾಕಿರ್ತಾರಲ್ಲ ಅವನ್ನೇಂತ ಕರಿತೀವಿ? ಕಪ್ ಸ್ಟೋನ್ಸ್ ಅಥವಾ ಕರ್ವ್ ಸ್ಟೋನ್ ಅಂತ ಕರೀತಾರೆ. ಕರೆಕ್ಟ್, ಕರ್ವ್ ಸ್ಟೋನ್ಸ್. ಕರ್ವ್ ಸ್ಟೋನ್. ನೆಕ್ಸ್ಟ್ ಫುಟ್ಪಾತ್ ಹೇಗಿರ್ಬೇಕು? ಸಿಟಿ ಒಳಗಡೆ ಆದ್ರೆ ಫುಟ್ಪಾತ್ ಸಾಮಾನ್ಯವಾಗಿ ರೆಸಿಡೆನ್ಸಿಯಲ್ ಏರಿಯಾ ಇದ್ದಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅಂದ್ರೆ 1.8 ಮೀಟರ್ ಇರ್ಬೇಕು. ಮೀಟರ್ ಅಂದ್ರೆ ವೇಡಿತ್ತು. ಹೈಟ್ 6 to 4 inches, 4 to 6 inches, 4 to 6 inches ಎತ್ತರ ಇರಬೇಕಾಗುತ್ತೆ. ಇದು 1.8 ಮೀಟರ್ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ. ಅದೇ ಕಮರ್ಷಿಯಲ್ ಏರಿಯಾದಲ್ಲಿ ಆದ್ರೆ 2.5 ಮೀಟರ್ಸ್ ಇರಬೇಕಾಗುತ್ತೆ. 2.5 ಮೀಟರ್ಸ್ ಇರಬೇಕಾಗುತ್ತೆ ಕಮರ್ಷಿಯಲ್ ಏರಿಯಾದಲ್ಲಿ. ಇದು ಎತ್ತರ ಕರೆಕ್ಟ್ ಆಗಿ 6 to 4 ಇರಬೇಕು, ಜಾಸ್ತಿನೂ ಇರಲ್ಲ. ನಮ್ಮ ವೆಹಿಕಲ್ ಯಾವುದೇ ಒಂದು ವೆಹಿಕಲ್ ನಾವು ಡೋರ್ ತೆಗೆದಂತ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಕೂರುತ್ತೆ. ಡೋರ್ ತೆಗೆದ ಫುಟ್ಪಾತ್ ಸ್ಟೋನ್ಸ್ ತೆಗೆಯೋದಿಲ್ಲಲ್ಲ. ಅದೇ ರೀತಿ ಇಂಡಿಯನ್ ರೋಡ್ ಕಾಂಗ್ರೆಸ್ IRC ಬಗ್ಗೆ ನೀವು ಹೇಳಿದ್ರಲ್ಲ, IRC ನವರು ಇದು ಹೀಗೆ ಇರ್ಬೇಕಂತೇಳಿ ಹೇಳಿರೋದ್ರಿಂದ ಅದೇ ತರ ಡಿಸೈನ್ ಮಾಡ್ತಾರೆ. ಇಷ್ಟೇ ಹೈಟಲ್ಲಿ ಇರಬೇಕು ಅಂತ ಡೋರ್ ತೆಗೆದ್ರೆ ಅದು ಮ್ಯಾನುಫ್ಯಾಕ್ಚರ್ ಅದೇ ತರನೇ ಮಾಡ್ತಾರೆ. 6 ಇಂಚ್ 4 ಇಂಚ್ ಕರೆಕ್ಟ್ ಆಗಿ ಪೂರ ರೀತಿ ಕರೆಕ್ಟ್ ಆಗಿ ಪ್ರೊಡಕ್ಷನ್ ಮಾಡ್ತಾರೆ. ಇದು ರೋಡ್ ಆಯ್ತು. ಅಂದ್ರೆ ಹಂಪ್ಸ್ ನೋಡ್ತಿರಲ್ಲ, ಹಂಪ್ಸಿಗೆ ಸಂಬಂಧಪಟ್ಟಾಗ ರಸ್ತೆಯಲ್ಲಿ ಈ ತರ ಇರುತ್ತೆ, ಮತ್ತೆ ಇನ್ನೊಂದು ಹಂಪ್ಸ್ ಇರುತ್ತೆ. ಇದು ಸಿಟಿ ಒಳಗಡೆ ಸಾಮಾನ್ಯವಾಗಿ ಹಾಕ್ತಿವಿ ಈ ಹಂಪ್ಸ್ ನ. ಇದು ಮೈನ್ ರೋಡ್ಗಳಲ್ಲಿ ಹಾಕ್ತಿವಿ. ಈ ಹಂಪ್ಸ್ ಸರ್ವಿಸ್ ರೋಡ್ ಇಂದ ಅಥವಾ ಕ್ರಾಸ್ ರೋಡ್ ಇಂದ ಮೈನ್ ರೋಡ್ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಹಂಪ್ಸ್ ನ ಯೂಸ್ ಮಾಡ್ತೀವಿ. ಇದು ಸಾಮಾನ್ಯವಾಗಿ 12 ರಿಂದ 14 ಫೀಟ್ ಇರಬೇಕಾಗುತ್ತದೆ. ಅಪ್ ಡೌನ್ ಎಂದ್ರೆ ಅದು 6 to 7 ಅಥವಾ 8 ಇಂಚಸ್ ಇರಬೇಕಾಗುತ್ತೆ. ಅದೇನು ವೆಹಿಕಲ್ ಹತ್ತಿ ಕೆಳಗಡೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ಜಾಸ್ತಿ ಇರ್ಬೋದು. ಸಿಟಿನಲ್ಲಿ ಅದನ್ನ ಪಾದಚಾರಿಗಳು ಓಡಾಡೋದಕ್ಕೆ ಯೂಸ್ ಮಾಡ್ತಿರ್ತಾರೆ. ಹಾಗಾಗಿ ಸೊ ಅಲ್ಲೂ ಆಗ್ಬೋದು. ಇಂಥ ಹಂಪ್ಸ್ ಅಂತ ಕರಿತೀವಿ, ರೋಡ್ ಹಂಪ್ಸ್ ಅಂತ. ಇದನ್ನೇನಂತ ಕರಿತೀವಿ? ರೆಂಬಲ್ ಸ್ಟೇಕ್ಸ್ ಅಂತ ಕರಿತೀವಿ. ರೆಂಬಲ್ ಸ್ಟೇಕ್ಸ್ ಅಂತ ನಾವು ಕರಿತೀವಿ. ರೆಂಬಲ್ ಸ್ಟೇಕ್ಸ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಇದನ್ನ ಮುಖ್ಯ ರಸ್ತೆಯಲ್ಲಿ ಹಾಕ್ತಾರೆ. ಹಂಪ್ಸ್ ಯಾವುದೇ ಕಾರಣಕ್ಕೂ ಮೇನ್ ರೋಡ್ಗಳಲ್ಲಿ, ಹೈವೇ ರೋಡ್ಗಳಲ್ಲಿ, ಎಕ್ಸ್ಪ್ರೆಸ್ ವೇ ನಲ್ಲಿ ಹಂಪ್ಸ್ ಹಾಕಂಗಿಲ್ಲ. ಅಂತ ಸಂದರ್ಭದಲ್ಲಿ ಅಲ್ಲಿ ರೆಂಬಲ್ ಸ್ಟೇಕ್ಸ್ ವೆಹಿಕಲ್ ಸ್ಲೋ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹಾಕ್ತಾರೆ ರೆಂಬಲ್ ಸ್ಟೇಕ್ಸ್. ಹೇಗೆ ಅಂದ್ರೆ ಮುಖ್ಯ ರಸ್ತೆಯಿಂದ ಕ್ರಾಸ್ ರೋಡಿಗೆ ಹೋಗ್ತಾ ಇರ್ತೀವಿ, ಅಲ್ಲಿ ನಿಮ್ಗೆ ಆಗ್ಲೇ ಹೇಳಿದಂಗೆ ಈ ತರ ಒಂದು ಗೀವೇ ಅಂತ ಇರುತ್ತೆ. ನೋಡಿರೋ ಗೀವೇ ಬೋರ್ಡ್ ಅವ್ರ ಕಡೆ ಬೆಳೆದ್ರಲ್ಲ, ಗೀವೇ ಬೋರ್ಡ್ ಇರುತ್ತೆ. ಅಂತ ಕಡೆ ವೆಹಿಕಲ್ ಜಾಯಿನಿಂಗ್ ಇರುತ್ತೆ ಅಥವಾ ಹೊರಗಡೆ ಹೋಗೋದಿರುತ್ತೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಹಾಕ್ತಾರೆ. ಮತ್ತೆ ಕೆಲವೊಂದು ವಿಲೇಜಸ್ ಬರ್ತವೆ ಹೈವೇನಲ್ಲಿ, ಅಂತ ಕಡೆ ಯೂಸ್ ಮಾಡ್ತಾರೆ. ಒಟ್ಟು ಟೋಟಲ್ ವೆಹಿಕಲ್ ಫಾಸ್ಟ್ ಆಗಿ ಹೋದಂತ ಸಂದರ್ಭದಲ್ಲಿ ಏನೂ ಅಪಾಯ ಆಗಲ್ಲ, ಫಾಸ್ಟ್ ಆಗಿ ಹೋದ್ರೂ ಕಂಟ್ರೋಲಿಗೆ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೆಂಬಲ್ ಸ್ಟೇಕ್ಸ್ ಹಾಕ್ತಾರೆ. ಅದೇ ಹಂಪ್ಸ್ ಹಾಕಿದ್ರೆ ಏನಾಗುತ್ತೆ? ಫಾಸ್ಟ್ ಆಗಿ ಹೋದ್ರೆ ಗಾಡಿ ಅಪ್ಸೈಡ್ ಆಗ್ಬೋದು, ಪಲ್ಟಿ ಆಗ್ಬೋದು, ಬೇರೆ ಏನಾದ್ರು ಆಗ್ಬೋದು. ಆ ಉದ್ದೇಶಕ್ಕೋಸ್ಕರ ಮೇನ್ ರೋಡ್ ಅಲ್ಲಿ ಹಾಕೋದಿಲ್ಲ. ಸೈಂಟಿಫಿಕ್ ಹಂಪ್ ಹಾಕ್ಬೇಕು. ಅದೇ ಹೇಳಿದ್ನಲ್ಲ, ಇಷ್ಟೇ ಇಂಚಸ್ ಇರಬೇಕು ಅಂತ. ಒಂದು ವೆಹಿಕಲ್ ಹತ್ತಿ ಕೆಳಗಡೆ ಇಳಿದ ನಂತರ ಹಿಂದ್ಗಡೆ ಚಕ್ರ ಹತ್ಬೇಕಾಗುತ್ತೆ. ಅದು ಹಂಪ್ಸ್, ಸೈಂಟಿಫಿಕ್ ಹಂಪ್ಸ್. ಮತ್ತೆ ಕೆಲವೊಂದು ಲೇಔಟ್ಗಳಿಗೆ ನೀವು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ, ಹಾಕಿರ್ತಾರೆ. ಅದು ಏನಾದ್ರು ಪ್ರಾಬ್ಲಮ್ ಆದಾಗ ಲೇಔಟ್ ಯಾರು ವಿಚಾರಿರ್ತಾರೆ ಅವರು ಅಥವಾ ಬೇರೆಗೆ ಇದು ಮಾಡ್ತಾರೆ. ರೆಂಬಲ್ ಸ್ಟೇಕ್ಸ್ ಅದು ಸರ್, ಅದು ರೆಟ್ರೋ ರಿಫ್ಲೆಕ್ಟಿವ್ ರೆಂಬಲ್ ಸ್ಟೇಕ್ಸ್ ಅಂತ ಈಗ ಯೂಸ್ ಮಾಡ್ತಾರೆ. ಮುಂಚೆ ಅದು ಯೂಸ್ ಮಾಡೋರು. ರಬ್ಬರ್ ರೆಂಬಲ್ ಸ್ಟೇಕ್ಸ್ ಏನಾಗಿದೆ ಅಂದ್ರೆ ಆ ಮಳೆಗಳು ಹೊಡೆದು ಆ ಮಳೆ ಏನಾಗ್ತದೆ ಅಂದ್ರೆ ಆ ರಬ್ಬರ್ ಹೋದ ನಂತರ ಹಾಗೆ ಉಳಿದ್ಬಿಡ್ತಾವೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಟೈರ್ ಪಂಚರ್ ಆಗ್ಬೋದು, ಟೈರ್ ಅಪ್ಸೈಡ್ ಆಗ್ಬೋದು, ಅಥವಾ ವೀಲ್ ಡ್ಯಾಮೇಜ್ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಏನ್ ಮಾಡ್ತಾರೆ, ರೆಟ್ರೋ ರಿಫ್ಲೆಕ್ಟಿವ್ ರೆಂಬಲ್ ಸ್ಟೇಕ್ಸ್ ನ ಹಾಕ್ತಾರೆ. ಏನ್ ನಾವು ವೈಟ್ ಲೈನ್ ಯೂಸ್ ಮಾಡ್ತೀವಿ ಅದೇನೇನೆ ದಪ್ಪ ಪ್ರಮಾಣದಲ್ಲಿ ಹಾಕ್ತಾರೆ. ಅದೇನೆ ರೆಟ್ರೋ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ಅದನ್ನೇ ರೆಂಬಲ್ ಸ್ಟೇಕ್ಸ್ ಅಂತ ಸರ್.
ಬಟ್ ಅದು ಕ್ರಿಸ್ ಕ್ರಾಸ್ ಅಲ್ಲ ಸರ್ ಜಂಕ್ಷನ್ಗಳಲ್ಲಿ ಜಂಕ್ಷನ್ಗಳಲ್ಲಿ ವೆಹಿಕಲ್ ಸ್ಲೋ ಆಗಿ ಅನ್ನೋ ಉದ್ದೇಶಕ್ಕೆ ಆಗಿರ್ತದೆ. ವೆಹಿಕಲ್ ಸ್ಲೋ ಆಗೋ ಉದ್ದೇಶಕ್ಕೆ ಆಗಿರ್ತದೆ. ಈಗ ಸಾಮಾನ್ಯವಾಗಿ ನಾವು ಹಂಸ ಅಂದಾಗ 12ರಿಂದ 14 ಫೀಟ್ ಇರ್ಬೇಕಾಗುತ್ತೆ ಅದು ಹಂಸು. ಅದು ಏನು ಅಪ್ಡೌನ್ ಹತ್ತಿ ಕೆಳಗಡೆ ಇಳಿದಿರಲ್ಲ, ಅದು ಸಾಮಾನ್ಯವಾಗಿ 3ರಿಂದ 6 ಇಂಚಸ್ ಇರ್ಬೇಕಾಗುತ್ತೆ. ಇಂಚಸ್ ಹೈಟ್ ಇರಲೇಬೇಕಾಗುತ್ತೆ. 3ರಿಂದ 6 ಇಂಚಸ್ ಡೌನ್ ರ್ಯಾಂಪ್ ಅಲ್ಲಿ ಇರ್ಬೇಕಾಗುತ್ತೆ. ಡೌನ್ ರ್ಯಾಂಪ್ ಅಪ್ ರ್ಯಾಂಪ್ ಆ ತರ ಪ್ಯಾರಾಬೋಲಿಕ್ ಆಗಿ ಇರ್ಬೇಕಾಗುತ್ತೆ. 3ರಿಂದ 6 ಇಂಚಸ್ ಫೀಟ್ ಇರ್ಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ನಾವು ರೆಂಬರ್ಸ್ ಹಾಕ್ಬೇಕಾದ್ರೆ 2 ಇಂಚು ಅಥವಾ 3 ಇಂಚು ಇರ್ಬೋದು. 2 ಇಂಚಿಗಿಂತ ಕಡಿಮೆ ಇರಬೇಕಂತ ಇರುತ್ತೆ. 1 ಇಂಚು ಅಥವಾ 2 ಇಂಚು ಇಂಪಾರ್ಟೆಂಟ್ ಜಂಕ್ಷನ್ಗಳಲ್ಲಿ ಜಾಸ್ತಿ ದಪ್ಪ ಹಾಕ್ತಾರೆ. ಇನ್ನು ಬೇರೆ ಕಡೆ 1/2 ಇಂಚಿಂದ 1 ಇಂಚವರೆಗೂ ಹಾಕ್ಬೋದು. 4 to 6 feet ಸರ್. ಅದು ಪ್ಯಾರಾಬೋಲಾ ಹೈಟು ಇಂಚಸ್ ಸರ್. ಈಗ ಇಷ್ಟು ಲೈನ್ ಡಿಸಿಪ್ಲಿನ್ ಸಂಬಂಧಪಟ್ಟಿದ್ದು. ಈಗ 2 ತರ ಲೈನ್ ಇದೆ ಕಲರ್ಸ್, ಒಂದು ವೈಟ್ ಒಂದು ಯೆಲ್ಲೋ ಇರುತ್ತೆ. ಸಾಮಾನ್ಯವಾಗಿ ಲೈನ್ ಮೊದಲದಾಗಿ ಬ್ರೋಕನ್ ಲೈನ್ ಇಂದ ಶುರು ಆಗುತ್ತೆ. ಆನಂತರ ಸಾಲಿಡ್ ಲೈನ್ ತಗೊಂತೀವಿ, ಆನಂತರ ಡಬಲ್ ಸಾಲಿಡ್ ಲೈನ್ ತಗೊಂತೀವಿ. ಈ ಬ್ರೋಕನ್ ಲೈನ್ ಇದ್ದಂತ ಸಂದರ್ಭದಲ್ಲಿ ನಾವು ಓವರ್ಟೇಕ್ ಮಾಡೋದಕ್ಕೆ ಫ್ರೀ ಆಗುತ್ತೆ. ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡೋದು. ಇದು ಸಾಲಿಡ್ ಲೈನ್ ಇದ್ದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡ್ಬಿಟ್ಟು ಅಲ್ಲಿ ವಿಡ್ತ್ ಕಡಿಮೆ ಇರುತ್ತೆ ಅಥವಾ ಡೇಂಜರ್ ಪ್ಲೇಸ್ ಇರುತ್ತೆ. ಹಾಗಾಗಿ ಸಾಲಿಡ್ ಲೈನ್ ಹಾಕಿರ್ತಾರೆ. ಸಾಮಾನ್ಯವಾಗಿ ಟರ್ನಿಂಗ್ ಗಳಲ್ಲಿ ಹಾಕಿರ್ತಾರೆ ಅಥವಾ ಘಾಟ್ ಸೆಕ್ಷನ್, ಏರ್ಪಿನ್ ಗೇಟ್ ರೋಡ್ಗಳು ಅಂತ ಕಡೆ ಸಾಲಿಡ್ ಲೈನ್ ಹಾಕಿರ್ತಾರೆ. ಇನ್ನು ಕೆಲವು ಕಡೆ ಏನಾಗುತ್ತೆ ಡಬಲ್ ಸಾಲಿಡ್ ಲೈನ್ ಹಾಕಿರ್ತಾರೆ. ಇದು ಜಸ್ಟ್ ಲೈಕ್ ಹಂಪ್ಸ್ ತರ ಕೆಲಸ ರೋಡ್ ಡಿವೈಡರ್ ತರ ಕೆಲಸ ಮಾಡುತ್ತಿದ್ದು, ಜೊತೆಗೆ ಯಾವುದೇ ಕಾರಣಕ್ಕಿಂತ ಕ್ರಾಸ್ ಮಾಡಬಾರ್ದು ಅಂತ ಹಾಕಿರ್ತಾರೆ. ಇದು ಓಕೆ. ನೆಕ್ಸ್ಟ್ ಬಂದ್ರೆ ಯೆಲ್ಲೋ ಬ್ರೋಕನ್ ಲೈನ್ ಇರುತ್ತೆ. ಯೆಲ್ಲೋ ಬ್ರೋಕನ್ ಲೈನ್ ಇದ್ದಂತ ಸಂದರ್ಭದಲ್ಲಿ ಇದರ ವೈಟ್ ಲೈನ್ ಚಿಕ್ಕದಿರುತ್ತೆ, ವಿಡ್ತ್ ಜಾಸ್ತಿ ಇರುತ್ತೆ. ಯೆಲ್ಲೋ ಇದರಲ್ಲಿ ಯೆಲ್ಲೋ ಲೈನ್ ಜಾಸ್ತಿ ಇರುತ್ತೆ, ವಿಡ್ತ್ ಕಡಿಮೆ ಇರುತ್ತೆ. ಕರೆಕ್ಟ್ ಅಬ್ಸರ್ವ್ ಮಾಡಿದ್ರೆ ಇದು ಸಾಮಾನ್ಯವಾಗಿ ಘಾಟ್ ಸೆಕ್ಷನ್ ಅಲ್ಲಿಗೆ ಹಾಕ್ತಾರೆ. ಘಾಟ್ ಸೆಕ್ಷನ್ ಅಥವಾ ಚಿಕ್ಕದಿರೋ ಕಡೆ ರಸ್ತೆ, ವಿಡ್ತ್ ಕಡಿಮೆ ಇರೋ ಕಡೆ, ಡೇಂಜರ್ ಪ್ಲೇಸಸ್ ಗಳಲ್ಲಿ ಯೆಲ್ಲೋನ ಯೂಸ್ ಮಾಡ್ತಾರೆ. ಆಮೇಲೆ ಇದು ಎಲ್ಲೋ ಸಾಲಿಡ್ ಲೈನ್ ಬಂದ್ಬಿಟ್ಟು ಸಹ ಹಾಗೇನೆ ಘಾಟ್ ಸೆಕ್ಷನ್ ಎಂಡಿಂಗ್ ಅಲ್ಲಿ ಹಾಕ್ತಾರೆ. ನಿಮ್ಮ ಘಾಟ್ ಸೆಕ್ಷನ್ ರೋಡ್ಗಳು, ಜಾಸ್ತಿ ಟರ್ನಿಂಗ್ ಇರತಕ್ಕಂಥ ರೋಡು, ಇಳಿಜಾರು ರೋಡು ಅಂತ ಕಡೆ ಎಂಡಿಂಗ್ ಅಲ್ಲಿ ಯೆಲ್ಲೋ ಲೈನ್ ಹಾಕ್ತಾರೆ. ಅದೇ ರೀತಿ ಡೇಂಜರ್ ಪ್ಲೇಸ್ಗಳಲ್ಲಿ ಡಬಲ್ ಯೆಲ್ಲೋ ಲೈನ್ ಯೂಸ್ ಮಾಡ್ತಾರೆ. ಹಾಗಾಗಿ ನಾವು ಇದು ನಾರ್ಮಲ್ ಇರುತ್ತೆ. ಅದಕ್ಕೆ ನಾವು ಸ್ವಲ್ಪ ಥ್ರೆಡ್ ಇದ್ರೆ ಅಂದ್ರೆ ಸ್ವಲ್ಪ ತೀವ್ರತೆ ಜಾಸ್ತಿ ಇದ್ರೆ, ಇಂಪ್ಯಾಕ್ಟ್ ಜಾಸ್ತಿ ಇದ್ರೆ ವೈಟ್ ಲೈನ್ ಯೂಸ್ ಮಾಡ್ತೀವಿ. ಆಮೇಲೆ ಡಬಲ್ ವೈಟ್ ಲೈನ್ ಯೂಸ್ ಮಾಡ್ತೀವಿ. ಆನಂತರ ಬ್ರೋಕನ್ ಯೆಲ್ಲೋ ಲೈನ್ ಯೂಸ್ ಮಾಡ್ತೀವಿ, ಯೆಲ್ಲೋ ಸಾಲಿಡ್ ಲೈನ್ ಯೂಸ್ ಮಾಡ್ತೀವಿ. ನಂತರ ಡಬಲ್ ಯೆಲ್ಲೋ ಸಾಲಿಡ್ ಲೈನ್ ಯೂಸ್ ಮಾಡ್ತೀವಿ. ಈ ತರ ಇಂಪ್ಯಾಕ್ಟ್ ಮೇಲೆ ಅದು ಲೈನ್ಸ್ ಚೇಂಜ್ ಆಗುತ್ತೆ. ಅದು ಇಂಜಿನಿಯರಿಂಗ್ ಅಲ್ಲಿ ಯಾವಾಗ ಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಆ ರಸ್ತೆಗೆ ಸಂಬಂಧಪಟ್ಟವರು ಇನ್ಸ್ಟಾಲೇಷನ್ ಮಾಡ್ತಾರೆ. ಅದು ಸಂಬಂಧಪಟ್ಟ ನೆಕ್ಸ್ಟ್ ಟೋಟಲ್ 2 ಕಲರ್ ನಾವು ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ ರಸ್ತೆ. ಮಾಡಂಗಿಲ್ಲ ಸರ್, ಯಾವುದೇ ಇಲ್ಲ ಸರ್, ಮಾಡಂಗಿಲ್ಲ. ಅದು ಟರ್ನಿಂಗ್ ಗಳಲ್ಲಿ ಇರುತ್ತೆ ಅಥವಾ ರೆಸಿಡೆನ್ಸಿಯಲ್ ಏರಿಯಾ ಅಂತ ಕರಿತೀವಿ ನಾವು. ರೆಸಿಡೆನ್ಸಿಯಲ್ ಏರಿಯಾ, ಮಾರ್ಕೆಟ್ ಪ್ಲೇಸಸ್, ಜಾಸ್ತಿ ಜನ ಓಡಾಡ್ತಕ್ಕಂಥ ಜಾಗದಲ್ಲಿ ಆ ಲೈನ್ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಜನ ವ್ಯತ್ಯಾಸನ ಸರ್. ಈ ಡಬಲ್ ಲೈನ್ ಕೆಲವು ಸರಿ ಹಂಪ್ಸ್ ಡಿವೈಡರ್ ಆಗ್ತಂತ ಸಂದರ್ಭದಲ್ಲಿ ಜಾಸ್ತಿ ಜಾಗ ಹಿಡಿತದೆ, ಅಥವಾ ಏನಾಗುತ್ತೆ ಡಿವೈಡರ್ ಆಗದಂತ ಸಂದರ್ಭದಲ್ಲಿ ಟರ್ನಿಂಗ್ ಇರುತ್ತೆ, ಡಿವೈಡರ್ಗೆ ನಮ್ಮ ಗಾಡಿ ಆಕ್ಸಿಡೆಂಟ್ ಆಗ್ಬೋದು. ಅದ್ರ ಬದಲು ಏನ್ ಮಾಡ್ತಾರೆ, ಫಸ್ಟ್ ಪ್ರಿಫರೆನ್ಸ್ ಡಬಲ್ ಸಾಲಿಡ್ ಲೈನ್ ಹಾಕ್ತಾರೆ. ಅದು ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಆಗ್ಲೇ ಹೇಳಿದ್ರು ಈ ತರ ಟ್ಯೂಬ್ಲರ್ ಅಂತ ಹಾಕ್ತಾರೆ. ನೋಡಿದ್ರ ಟ್ಯೂಬ್ಲರ್ ಅಂದ್ರೆ ಸ್ಟ್ಯಾಂಡ್ ತರ ಇರುತ್ತೆ. ಅಲ್ಲಿ ನಾನು ಡಾರ್ಕ್ ರೂಮ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಟ್ಯೂಬ್ಲರ್ ಹಾಕಿದಾಗ ಏನು ಟರ್ನಿಂಗ್ ಆದಂತ ಸಂದರ್ಭದಲ್ಲಿ ಡ್ಯಾಮೇಜ್ ಆಗಲ್ಲ, ಸೊ ಸ್ವಲ್ಪ ಅಪಾಯ ಆಗೋದು ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಟ್ಯೂಬ್ಲರ್ ಯೂಸ್ ಮಾಡ್ತಾರೆ ಕೆಲವು ಕಡೆ. ಅದೇ ನೀವು ಡಿವೈಡರ್ ಹಾಕಿದಾಗ ಏನಂತೆ ನಮ್ಮ ಗಾಡಿ ಡ್ಯಾಮೇಜ್ ಆಗ್ಬೋದು, ಅಥವಾ ಕ್ರಾಸ್ ಮಾಡ್ತಕ್ಕಂಥ ಜನ ಅಥವಾ ಯಾರಾದ್ರೂ ಬಂದ್ರೆ ಈಸಿಯಾಗಿ ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಆ ಹಂಪ್ಸ್ ಇದ್ದಂತ ಸಂದರ್ಭದಲ್ಲಿ ಹಾಕೋದಿಲ್ಲ. ಸರಿ, ಡಿವೈಡರ್ ಇದ್ದಂತ ಸಂದರ್ಭದಲ್ಲಿ ಡಿವೈಡರ್ ಬದಲು ಟ್ಯೂಬ್ಲರ್ ಯೂಸ್ ಮಾಡ್ತಾರೆ. ಅದು ಇಲ್ಲ ಅನ್ನೋ ಸಂದರ್ಭದಲ್ಲಿ ಸಾಲಿಡ್ ಲೈನ್ ಯೂಸ್ ಮಾಡ್ತಾರೆ.
ಸರಿನಾ ಸರ್? ನೆಕ್ಸ್ಟ್ ಇದು ನೋಡಿರಲ್ಲ, ಈ ತರ ನೋಡಿರ, ಇದು ಅಜರ್ ಬೋರ್ಡ್ ಅಂತ ಕರಿತೀವಿ. ಅಜರ್ ಅನ್ನ ತಡೆ ಅಂತ, ಮುಂದೆ ಒಂದು ತಡೆ ಇದೆ ಅಂತ ಹೇಳಿ. ಇದು ಸಾಮಾನ್ಯವಾಗಿ ರೋಡ್ ಡೈವರ್ಷನ್ ಆಗಿ ನಂತರ ಏನೋ ಡಿವೈಡರ್ ಬರುತ್ತೆ ಅಂತ ಕಡೆ ಇರುತ್ತೆ, ಅಲ್ಲಿ ಕೀಪ್ ಲೆಫ್ಟ್ ಅಂತ ಹೇಳಿ ಒಂದು ಸೈನ್ ಬೋರ್ಡ್ ಇರುತ್ತೆ. ಈ ತರ ಲೆಫ್ಟಿಗೆ ಹೋಗಿ ಅಂತ ಹೇಳಿ ನೋಡಿರ, ಕೀಪ್ ಲೆಫ್ಟ್ ಕಂಪಲ್ಸರಿ ಅಂತ ಹೇಳಿ ಅಂತ ಕಡೆ ಇದನ್ನ ಯೂಸ್ ಮಾಡ್ತಾರೆ. ಅಂದ್ರೆ ನಿಮ್ಮ ಎಡಭಾಗಕ್ಕೆ ನೀವು ಹೋಗಿ ಅಂತ ಹೇಳಿ. ಅಲ್ಲಿ ಮಧ್ಯ ಡಿವೈಡರ್ ಇದೆ ಅಂತ ಹೇಳಿ, ಅಥವಾ ತಡೆ ಇದೆ ಅಂತ ಹೇಳಿ, ಅಥವಾ ಬೇರೆ ಏನೋ ಒಂದು ಅಜರ್ ಇದೆ ಅಂತ ಹೇಳಿ, ಅದಕ್ಕೋಸ್ಕರ ಇದು ಅಜರ್ ಬೋರ್ಡ್ ಅಂತ ಕರಿತೀವಿ. ಮೂರು ತರ ಅಜರ್ ಬೋರ್ಡ್ ಇದೆ. ಇದು ಲೆಫ್ಟ್ ಯಾವ ಕಡೆ ಡೌನ್ ಇದೆ ಆ ಕಡೆ ನಾವು ಹೋಗ್ಬೇಕಾಗುತ್ತೆ. ಇದು ಯಾವ ಕಡೆ ಡೌನ್ ಇದೆ ಆ ಕಡೆ ನಾವು ಹೋಗ್ಬೇಕಾಗುತ್ತೆ. ಇದು ಲೆಫ್ಟ್, ಇದು ರೈಟ್ ಅಜರ್ ಬೋರ್ಡ್. ಇದು ಟೋಟಲ್ ಕೆಲವೊಂದು ಸರ್ವಿಸ್ ರೋಡ್ ಇರುತ್ತೆ, ಅಲ್ಲಿ ಬ್ರಿಡ್ಜಸ್ ಇರುತ್ತೆ. ಸರ್ವಿಸ್ ರೋಡ್ ಮೇಲೂ ಹೋಗ್ಬೋದು ಅಥವಾ ಸರ್ವಿಸ್ ರೋಡ್ ಹೋಗ್ಬೋದು, ಬ್ರಿಡ್ಜ್ ಮೇಲೆ ಅಂತ ಕಡೆ ಈ ಆಪ್ಷನ್ ಎಲ್ಲ ಹಾಕಿರ್ತಾರೆ. ನೆಕ್ಸ್ಟ್ ನಾನು ತೋರಿಸ್ತೀನಿ. ಇದಾದ್ಮೇಲೆ ಇನ್ನೊಂದು ತರ ಬೋರ್ಡ್ ಬರುತ್ತೆ. ಈ ತರ ಮೂರು ತರ ಇರುತ್ತೆ. ಇದನ್ನ ಏನಂತ ಕರಿತೀವಿ? ಟರ್ನಿಂಗ್ ಗಳಲ್ಲಿ ಹಾಕಿರ್ತೀವಿ. ಸಾಮಾನ್ಯವಾಗಿ ಜಾಸ್ತಿ ಟರ್ನಿಂಗ್ ಇರೋ ಕಡೆ ಜಾಸ್ತಿ ಯೂಸ್ ಮಾಡ್ತೀವಿ. ಇದನ್ನ ಯಾವ ತರ ಬೋರ್ಡ್ ಅಂತ ಕರಿತೀವಿ? ಇದನ್ನ ಚೌಹಾನ್ ಬೋರ್ಡ್ ಅಥವಾ ಚೌರನ್ ಬೋರ್ಡ್ ಅಂತ ಕರೀತಾರೆ. ಇದನ್ನ ಚೌರನ್ ಪಟ್ಟಿ ಅಂತಾರಲ್ಲ, ಅದೇ ರೀತಿ ಚೌಹಾನ್ ಬೋರ್ಡ್ ಅಂತ ಕರೀತಾರೆ, ಚೌರನ್ ಬೋರ್ಡ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಟರ್ನಿಂಗ್ ಇರೋ ಕಡೆ ಈ ಚೌರನ್ ಬೋರ್ಡ್ ನ ಯೂಸ್ ಮಾಡ್ತಾರೆ. ಜಾಸ್ತಿ ಏರ್ಪಿನ್ ಬೆಂಡ್ ಅಥವಾ ಏರ್ಪಿನ್ ಬೆಂಡ್ ರೋಡ್ಸ್, ಜಿಗ್ಜಾಗ್ ರೋಡ್ಸ್, ನಾರ್ಮಲ್ ಆಗಿ ಟರ್ನಿಂಗ್ ಇರೋ ಕಡೆ ಇದನ್ನ ಹೆಚ್ಚಿನ ಬಳಕೆ ಮಾಡ್ತಾರೆ. ಎಷ್ಟು ಬೇಕೋ ಅಷ್ಟನ್ನೇ ಬಳಕೆ ಮಾಡ್ತಾರೆ. ಸರ್ ಟರ್ನಿಂಗ್ ಸ್ವಲ್ಪ ಇದೆ ಅಂದಾಗ ಒಂದು ಯೂಸ್ ಮಾಡ್ತಾರೆ, ಒಂದು ಅಥವಾ ಎರಡು. ಜಾಸ್ತಿ ಟರ್ನಿಂಗ್ ಇದೆ ಅಂದಾಗ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತೆ ಹೈವೇನಲ್ಲಿ ಹೋದಾಗ ಸೈಜ್ ಸ್ವಲ್ಪ ಬಿಗ್ ಆಗುತ್ತೆ, ದೊಡ್ಡದಾಗುತ್ತೆ. ಇದು ಸ್ಪೀಡ್ ತಕ್ಕಂತೆ ನಾವು ಇದನ್ನ ಯೂಸ್ ಮಾಡ್ತೀವಿ. ರಸ್ತೆ ನೋಟಿಫಿಕೇಶನ್ ಆಗುತ್ತೆ, ಇಷ್ಟು ಸ್ಪೀಡ್ ಅಲ್ಲಿ ಇದೆ ರೋಡ್ ಅಂತ ಹೇಳಿ. ಆ ಸ್ಪೀಡ್ ತಕ್ಕಂತೆ ಕೆಲವೊಂದು ಚೌಹಾನ್ ಬೋರ್ಡ್ ನ, ಅಜರ್ ಬೋರ್ಡ್ ನ ಸೈಜ್ ವೇರಿಯೇಷನ್ ಆಗುತ್ತೆ. ನೀವು ಸೈನ್ ಬೋರ್ಡ್ ಹಾಕ್ಬೇಕಾದ್ರೆ ಹೇಳಿದ್ರಲ್ಲ 60-45 ಅಂತ ಹೇಳಿ, ಅದೇ ರೀತಿ ಸ್ಪೀಡ್ ತಕ್ಕಂತೆ ಮತ್ತೆ ರೋಡ್ ತಕ್ಕಂತೆ ಯೂಸ್ ಮಾಡ್ತಾರೆ. ಈ ತರ ಇರ್ತಲ್ಲ, ಏನಂತ ಕರಿತೀವಿ? ರಿಫ್ಲೆಕ್ಟರ್. ನೋಡಿರಲ್ಲಿ ಈ ತರ ಬ್ಲಿಂಕ್ ಆಗ್ತಾ ಇರುತ್ತೆ ನಿಮಗೆ. ಸ್ಲೋ ಡೌನ್ ಏನಂತ ಕರಿತೀವಿ? ಇದು ರಿಫ್ಲೆಕ್ಟರ್ ಅಷ್ಟೇ. ರಿಫ್ಲೆಕ್ಷನ್ ಆಗುತ್ತೆ ಅಂತ ಕಡೆ ಅದರ ಅಥವಾ ಟರ್ನಿಂಗ್ ಇದೆ ಅಥವಾ ಬೇರೆ ಏನೋ ಇದೆ ಅಂತೇಳಿ ನಮಗೆ ಸೂಚಿಸೋದಕ್ಕೆ ಇನ್ನ ಇದು ಮಾಡ್ತೀವಿ. ಅದನ್ನ ರಿಫ್ಲೆಕ್ಟರ್ ಅಂತ ಕರಿತೀವಿ. ವಾಹನಗಳ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡ್ಕೊಳ್ತಾ ಇರ್ತೇವೆ. ಅದರ ಜೊತೆಗೆ ಆಂಬುಲೆನ್ಸ್ ಕ್ಲಿಯರೆನ್ಸ್ ಮಾಡ್ಕೊಡ್ಬೇಕಾಗುತ್ತೆ. ಹಾಗೆ ಫೈರ್ ಇಂಜಿನ್ ಬಂದ್ರೆ ಫೈರ್ ಇಂಜಿನ್ ಕ್ಲಿಯರ್ ಮಾಡ್ಕೊಡ್ಬೇಕಾಗುತ್ತೆ. ಸರ್ ಕೆಲಸದಲ್ವಾ ಲಾಸ್ಟ್ ಅಲ್ಲಿ ಮೈಕೇನ ಅವಶ್ಯಕತೆ ಇಲ್ವಲ್ಲ? ಸೊ ಅದ್ರ ಜೊತೆಗೆ ಕರ್ತವ್ಯ ನಿರ್ವಹಿಸಬೇಕಾದ್ರೆ ವಿವಿಐಪಿ ಅಥವಾ ವಿಐಪಿಸ್ ಬಂದ್ರೆ ಅವ್ರಿಗೆ ರೂಟ್ ಕ್ಲಿಯರ್ ಮಾಡಿ ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಆಗ ನಾವು ಏನ್ ಮಾಡಬೇಕು, ಯಾರ್ಯಾರು ಬರ್ತಾರೆ ವಿಐಪಿಗಳು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸೊ ಯಾವುದೋ ಒಂದು ದೇಶದಲ್ಲಿ ಸಾಂವಿಧಾನಿಕವಾಗಿ ಅತ್ಯುನ್ನತ ಹುದ್ದೆ ಅಲಂಕರಿಸಿದಂತ ವ್ಯಕ್ತಿಗಳು ಮತ್ತೆ ಸಮಾಜದಲ್ಲಿ ಹೆಚ್ಚಿನ ಪ್ರಭಾವ ಪ್ರಾಮುಖ್ಯತೆ ಹೊಂದಿರುವಂತ ವ್ಯಕ್ತಿಗಳನ್ನ ನಾವು ಗಣ್ಯ ವ್ಯಕ್ತಿಗಳು ಅಂತ ಅಂದ್ಬಿಟ್ಟು ಪರಿಗಣನೆ ಮಾಡ್ತೀವಿ. ಗಣ್ಯ ವ್ಯಕ್ತಿಗಳನ್ನ ಎರಡು ಭಾಗ ಮಾಡಿದ್ದಾರೆ. ಒಂದು ಅತಿ ಗಣ್ಯ ವ್ಯಕ್ತಿಗಳು ವಿವಿಐಪಿಸ್ ಮತ್ತೆ ವಿಐಪಿ ಗಣ್ಯ ವ್ಯಕ್ತಿಗಳು. ಸೊ ಅತಿ ಗಣ್ಯ ವ್ಯಕ್ತಿಗಳು ಯಾರ್ಯಾರು ಬರ್ತಾರೆ ಅನ್ನೋದು ನೋಡೋದಾದ್ರೆ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಉಪ ಪ್ರಧಾನಿಗಳು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು,
ಕೇಂದ್ರ ಗೃಹ ಸಚಿವರು ಮತ್ತೆ ವಿದೇಶಿ ರಾಯಭಾರಿಗಳು ಇವರು ಅತಿ ಗಣ್ಯ ವ್ಯಕ್ತಿಗಳ ಸಾಲಿನಲ್ಲಿ ಬರ್ತಾರೆ, VVIPs. ಅದರ ಜೊತೆಗೆ VIPs. ಸೊ VIPs ಯಾರು ಬರ್ತಾರೆ ಅಂತಂದ್ರೆ ಎಲ್ಲಾ ರಾಜ್ಯಗಳ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ದರ್ಜೆ ಸಚಿವರುಗಳು, ಸಶಸ್ತ್ರ ಪಡೆಗಳ ಸೇನಾ ಮುಖ್ಯಸ್ಥರು, ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತರು, ಹಾಗೆ ಚಲನಚಿತ್ರ ನಟರು, ಸಮಾಜದಲ್ಲಿ ತನ್ನದೇ ಆದ ಸ್ಥಾನಮಾನ ಹೊಂದಿರುವಂತಹ ಚಲನಚಿತ್ರ ನಟರು, ಮತ್ತೆ ಕ್ರೀಡಾಪಟುಗಳು ಬರ್ತಾರೆ. ಹಾಗೆ ಅವರ ಜೊತೆಗೆ ಧಾರ್ಮಿಕ ಮುಖಂಡರು, ಪ್ರಭಾವಿ ಧಾರ್ಮಿಕ ಮುಖಂಡರು, ಉದ್ಯಮಿಗಳು, ಸಾಹಿತಿಗಳು, ಇವ್ರನ್ನೆಲ್ಲ ನಾವು ಗಣ್ಯ ವ್ಯಕ್ತಿಗಳು ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಸೊ ಇವರಿಗೆ ಯಾವುದೇ ವ್ಯಕ್ತಿಯಿಂದ ಆಗಿರ್ಬೋದು, ವಸ್ತುವಿನಿಂದ ಆಗಿರ್ಬೋದು, ಉದ್ದೇಶಪೂರ್ವಕವಾಗಿ ಆಕಸ್ಮಿಕವಾಗಿ ಯಾವುದೇ ರೀತಿಯ ತೊಂದರೆ ಆಗದಂತೆ ರಕ್ಷಣೆ ಒದಗಿಸುವಂತ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ? ಪೊಲೀಸ್ ಇಲಾಖೆ ಹಾಗೂ ಆಯಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಜವಾಬ್ದಾರಿ ಆಗಿರುತ್ತೆ. ಸೊ ಇವ್ರಿಗೆ ಯಾಕೆ ನಾವು ರಕ್ಷಣೆ ಒದಗಿಸಬೇಕು ಅಂದ್ರೆ ಸಮಾಜಘಾತುಕ ಶಕ್ತಿಗಳಿಂದ ಇವರಿಗೆ ಥ್ರೆಟ್ ಇರುತ್ತೆ, ಬೆದರಿಕೆ ಇರುತ್ತೆ. ಸೊ ಯಾವ ಸಮಾಜಘಾತುಕ ಶಕ್ತಿಗಳು ನೋಡೋದಾದ್ರೆ ಭಯೋತ್ಪಾದಕ ಗುಂಪುಗಳು, ಉಗ್ರಗಾಮಿ ಸಂಘಟನೆಗಳು, ನಕ್ಸಲೈಟ್ಸ್, ಹಾಗೆ CPI ಮಾವೋವಾದಿಗಳು, ಮತ್ತೆ ಭೂಗತ ಮಾಫಿಯಾ ಗುಂಪು, ಅಂಡರ್ವರ್ಲ್ಡ್ ಮಾಫಿಯಾ, ಹಾಗೆ ರಾಜಕೀಯ ವೈರತ್ವ, ಅವರು ಸ್ವಪಕ್ಷದವರಾಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ರಾಜಕೀಯ ವೈರತ್ವ, ಮತ್ತೆ ಕೆಲವೊಂದು ವಿಕೃತ ಮನಸ್ಥಿತಿ ಇರುವಂತಿರ್ತಾರೆ. ಸಮಾಜದಲ್ಲಿ ಯಾವ ವ್ಯಕ್ತಿ ಆದ್ರೂ ಅವ್ರು ಪರಿಗಣನೆ ಮಾಡೋದು. ಸೊ ನಮ್ಮ ಮನಸ್ಥಿತಿ ಏನಾಗುತ್ತೆ? ಒಂದೇ ಸಮಯ ಇರುತ್ತಾ? ನಮ್ಮ ಮೈಂಡ್ ಸೆಟ್ ಒಂದೇ ಇರುತ್ತಾ? ಇಲ್ಲ. ನಮ್ಮ ಮೈಂಡ್ ಏನಾಗುತ್ತೆ? ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರುತ್ತೆ. ಇವತ್ತು ಚೆನ್ನಾಗಿರುವಂತ ವ್ಯಕ್ತಿ ಇನ್ನೊಂದು ಕಾಲಾನಂತರದಲ್ಲಿ ಅವನ ಮನಸ್ಥಿತಿ ಹದಗೆಟ್ಟು ಬದಲಾವಣೆ ಆಗ್ಬೋದು. ಯಾವ ವ್ಯಕ್ತಿಯಿಂದ ಯಾವ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರು. ಸೊ ಇಂದಿರಾ ಗಾಂಧಿ ಅವರು ಹತ್ಯೆ ಮಾಡಿದ್ಯಾರು ಗೊತ್ತಿದೆಯಾ? ಅವರು ಅಂಗರಕ್ಷಕರು, ಬಾಡಿಗಾರ್ಡ್. ಅವರು ಬಾಡಿಗಾರ್ಡ್ ನೇಮಕ ಮಾಡೋ ಉದ್ದೇಶ ಅವರಿಗೆ ಭದ್ರತೆ ಒದಗಿಸೋಕ್ಕೋಸ್ಕರ. ಸೊ ಭದ್ರತೆಗೆ ನಿಯೋಜನೆ ಮಾಡಿದಂತ ವ್ಯಕ್ತಿನೇ ಅವರಿಗೆ ಹತ್ಯೆ ಮಾಡ್ತಾರೆ ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ವ್ಯಕ್ತಿ ಮನಸ್ಥಿತಿ ಯಾವ ಸಂದರ್ಭದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಅಂತ ಹೇಳೋದು ನಿರ್ಮಾಣಕ್ಕೆ ಆಗೋದಿಲ್ಲ, ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ರೀಸೆಂಟ್ ಒಂದು 6 months ಬ್ಯಾಕ್ ಒಂದು ಘಟನೆ ನಡೆಯಿತು. ಸೊ ಒಡಿಸ್ಸಾದಲ್ಲಿ ಒಬ್ಬರು ASI ಅವರಿಗೆ ಬಂದೋಬಸ್ತ್ ಡ್ಯೂಟಿ ನಿಯೋಜನೆ ಮಾಡಿರ್ತಾರೆ. ಬಂದೋಬಸ್ತ್ ಡ್ಯೂಟಿ ನಿಯೋಜನೆ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ? ಆರೋಗ್ಯ ಸಚಿವರಿಗೆ, ಮಿನಿಸ್ಟರ್, ಒಡಿಸ್ಸಾದ ಆರೋಗ್ಯ ಸಚಿವರ ಮೇಲೆ ಫೈಲ್ ಮಾಡ್ತಾರೆ. ಫೈಲ್ ಮಾಡಿ ಹತ್ಯೆ ಮಾಡ್ತಾರೆ. ಸೊ ಅವ್ರು ನೇಮಕ ಆಗಿ ಸುಮಾರು 20-25 ವರ್ಷ ಸರ್ವಿಸ್ ಮಾಡಿರ್ತಾರೆ. ಅಂತ ವ್ಯಕ್ತಿ ಒಂದು ಹತ್ಯೆ ಮಾಡ್ತಾರೆ. ಸೊ ಹಾಗೇನಾಗುತ್ತೆ? ಇಡೀ ಇಲಾಖೆಗೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಸೊ ಅದಕ್ಕೆ ಏನ್ ಮಾಡಿದ್ರು ಅವರು? ಅವ್ರ ಮಿಸ್ಸಸ್ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಸೊ ವ್ಯಕ್ತಿ ಮಾನಸಿಕವಾಗಿ ಒತ್ತಡದಿಂದ ಬಳಲ್ತಾ ಇದ್ರು, ಹಾಗಾಗಿ ಈ ಪರಿಸ್ಥಿತಿ ಉದ್ಭವ ಆಗಿದೆ ಅಂತ ವ್ಯಕ್ತಿಗಳ ತಗೊಂಡು ಏನ್ ಮಾಡಿದ್ರು? ಇಲಾಖೆಗೆ ಆಗುವಂತ ಕಪ್ಪು ಚೀಟಿನ ನಿರ್ವಹಣೆ ಮಾಡಿಕೊಂಡ್ರು. ಸೊ ಯಾವ ರೀತಿ ಬೆದರಿಕೆ ಹಾಕ್ಬೋದು ಈ ಗುಂಪುಗಳು ಅಂತ ನೋಡೋದಾದ್ರೆ, ಅವರು ಯಾವುದೇ ಒಂದು VIP ಬರ್ಬೇಕಾದ್ರೆ ಮಾಹಿತಿ ಕಲೆಕ್ಟ್ ಮಾಡ್ಬಿಟ್ಟು ವಿಧ್ವಂಸಕ ಕೃತ್ಯಗಳನ್ನ ನಡೆಸೋದ್ರ ಮುಖಾಂತರ